ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಇನ್ನೊಂದು 12 ಗಂಟೆ 2025ಗೆ ಇನ್ನು 5 ನಿಮಿಷ ಬಾಕಿ ಇದೆ. ಸಿಂಪಲಾಗಿ ನಾವು ಕೂಡ ಮನೇಲಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಆಬ್ವಿಯಸ್ಲಿ ಎಲ್ಲರ ಮನೇಲಿ ಕೂಡ ಮಾಡ್ತಾ ಇರ್ತಾರೆ. ನಾವು ಕೂಡ ಮನೇಲಿ ಸಿಂಪಲಾಗಿ ಕೇಕ್ ಕಟ್ ಮಾಡ್ತೀವಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಮ್ಮೂರೆಲ್ಲ ಫುಲ್ ಟಮಟೆ ಬಡ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಸೆಲೆಬ್ರೇಷನ್ಸ್ ಶುರು ಮಾಡಿದ್ದಾರೆ. ಇಲ್ಲಿ ತನಕ ಸೌಂಡ್ ಕೇಳಿಸ್ತಾ ಇದೆ. ನನ್ನ ತಮ್ಮ ಪಾಪ ಆಸೆಯಿಂದ ಕೇಕ್ ತಗೊಬಂದಿದ್ದಾನೆ. ಬಟ್ ಅವನೇ ಎದಾಳ್ತಾನೆ ಇಲ್ಲ. ಅವನ ಯಾಕೋ ನಿದ್ದೆ ಸ್ವಲ್ಪ ಜಾಸ್ತಿ ಅವ್ನು ಮಾಡೋದು. ಬಟ್ ಹಾಗಾಗಿ ಅವನೇ ಎದಾಳ್ತಾ ಇಲ್ಲ. ಏನು ಮಾಡ್ತಾನೋ ಏನೋ. ನಮ್ಮಮ್ಮ ಎಬ್ಬಿಸ್ತಾ ಇದ್ದಾರೆ ಆವಾಗಿಂದ. ಆ್ಯಂಡ್ ದಿಸ್ ವಾಸ್ ದ ಕೇಕ್. ಅವರಿಗೆ ಹ್ಯಾಪಿ ನ್ಯೂ ಇಯರ್ ಅಂತ ಬರೆಯೋಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ ಗೈಸ್. ಹಾಗಾಗಿ ನಮಗೆ ಬೋರ್ಡ್ ಕೊಟ್ಟಿದ್ದಾರೆ, ನೀವೇ ಹಾಕೋಬೋದು ಅಂತ. ಹ್ಯಾಪಿ ನ್ಯೂ ಇಯರ್. ಎವ್ರಿ ಇಯರ್ ಮಾತ್ರ ತುಂಬ ಆಸೆಪಟ್ಟು ನನ್ನ ತಮ್ಮ ಕೇಕ್ ತರ್ತಾನೆ, ಅವನೇ ಡಿಸೈಡ್ ಮಾಡಿಕೊಂಡು. ಬಟ್ ಕೇಕ್ ಕಟ್ ಮಾಡೋದು ಮಾತ್ರ ನಾನೇ. ಅವನಿಗೆ ಆವಾಗ ನಿದ್ದೆ ಮೂಡಲ್ಲಿ ಇಟ್ಬಿಡ್ತಾನೆ. ಹಾಗಾಗಿ ನಾನೇ ಕಟ್ ಮಾಡ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಗೈಸ್. ನಾವು ಕೇಕ್ ಕಟ್ ಮಾಡಿ ಸ್ವಲ್ಪ ತಿಂದು ರಾತ್ರಿ ತಿನ್ನೋಕ್ಕಾಗಲ್ಲ. ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಶ್ ಮಾಡಿ ಮಲ್ಕೊಂಡ್ವಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಸ್ನಾನ ಮಾಡಿಕೊಂಡು ಧನುರ್ಮಾಸ ಪೂಜೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ಇದು 10ನೇ ದಿನದ ಪೂಜೆ. ಸಂಕ್ರಾಂತಿ ಹಬ್ಬಕ್ಕೆ 12 ದಿವಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೊಸ ವರ್ಷದ ದಿನ ಬೆಳಗ್ಗೆನೇ ಬಂದಿರೋದು. ಏನೋ ಪಾಸಿಟಿವ್ ವೈಬ್ಸು. ಬನ್ನಿ ಪೂಜೆ ಮಾಡಿಕೊಂಡು ಹೋಗೋಣ. ಈ ದೇವಸ್ಥಾನ ಬಂದುಬಿಟ್ಟು ನಮ್ಮೂರಲ್ಲಿರೋ ಶಿವನ ದೇವಸ್ಥಾನ. ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಇನ್ನೂ ಓಪನ್ ಆಗಿಲ್ಲ. ಇಲ್ಲೇ ಇವಾಗ ಬಿಲ್ಪತ್ರೆ ಮರ ಇದೆ, ಇಲ್ಲಿ ಬನ್ನಿ ಮರ ಇದೆ. ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ದೇವಸ್ಥಾನದಿಂದ ಬಂದು ಬೇಗ ರೆಡಿಯಾಗಿ ಇವಾಗ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಕಲರ್ ಪಾರ್ಟಿನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನನಗೆ ರೆಡ್ ಕಲರ್ ಬಂದಿರೋದ್ರಿಂದ ನಾನು ರೆಡ್ ಕಲರ್ ಫುಡ್ನ ಇಲ್ಲಿ ನೋಡ್ತಾ ಇದ್ದೀನಿ. ಗಾಯ್ಸ್, ಏನು ತಗೊಳ್ಳೋದು ಏನು ಬಿಡೋದೇ ಗೊತ್ತಾಗ್ತಿಲ್ಲ ಗಾಯ್ಸ್. ಫುಲ್ ಕನ್ಫ್ಯೂಸ್ಡ್. ಇದೊಂದು ತಗೊಂಡಿದ್ದೀನಿ ಪಾರ್ಟಿದು. ನನ್ನ ಶಾಪಿಂಗ್ ಆದಮೇಲೆ ನಮ್ಮ ಫ್ರೆಂಡ್ಸ್ ಕೂಡ ಬಂದು ಅವ್ರಿಗೆ ಯಾವ ಕಲರ್ ಬಂದಿತ್ತೋ ಆ ಥರ ಫುಡ್ನ ತಗೊಂಡು, ಮತ್ತು ಡಾಮಿನೋಸ್ಗೆ ಬಂದು ಒಂದು ಪಿಜ್ಜಾನ ತೊಗೊಂಡ್ವಿ. ಪಿಜ್ಜಾ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ತಗೊಂಡು ಮಹಾತ್ಮ ಗಾಂಧಿ ಉದ್ಯಾನವನಕ್ಕೆ ಬಂದಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ರತ್ನಗಿರಿ ಬೋರೆ ಅಂತಲೇ ಫೇಮಸ್ ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರೆ. ನಾವಿವಾಗ ಮಹಾತ್ಮ ಗಾಂಧಿ ಪಾರ್ಕ್ ಬಂದಿದ್ದೀವಿ. ಈಗ ಚಿಕ್ಕಮಂಗ್ಳೂರಲ್ಲಿ ರತ್ನಗಿರಿ ಬೋರೆ ಅಂತ ಫೇಮಸ್ ಆಗಿದೆ. ನಾವಿಲ್ಲಿ ಪಿಕ್ನಿಕ್ ಮಾಡೋಣ ಅಂತ ಬಂದಿದ್ದೀವಿ ಪ್ಲ್ಯಾನ್ ಮಾಡಿಕೊಂಡು. ಬಟ್ ಇಲ್ಲಿ ಜಾಗ ಹುಡುಕಿ ಸಾಕಾಗಿ ಕೊನೆಗೆ ಸಿಕ್ಕಿದೆ. ಸದ್ಯ ಯಾರು ಎಬ್ರಿಸ್ಲಿಲ್ಲ ಅಂದರೆ ಸಾಕು ಸೆಕ್ಯೂರಿಟಿ ಬಂದು. ಬನ್ನಿ ಇದು ವೀಡಿಯೋದಲ್ಲಿ ನಾವು ಯಾವ ಥರ ಪಿಕ್ನಿಕ್ ಮಾಡ್ತೀವಿ, ಈ ಥರ ಇಲ್ಲಿ ಯಾವ ಥರ ಎಂಜಾಯ್ ಮಾಡ್ತೀವಿ, ಆಮೇಲೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ಕೀಪ್ ವಾಚಿಂಗ್ ಗಾಯ್ಸ್. ಹಾಯ್ ಅನನ್ಯ. ಹಾಯ್. ನಾನು 4 ಜನ ಗಾಯ್ಸ್ ಬಂದಿರೋದು ಪಿಕ್ನಿಕ್ ಮಾಡೋಕ್ಕೆ. ಫಸ್ಟ್ ಅನನ್ಯ ಏನು ತಂದಿದ್ದಾಳೆ ಅಂತ ತೋರಿಸ್ತೀನಿ. ಓಪನ್ ಮಾಡು. ಇವಳಿಗೆ ಬಂದುಬಿಟ್ಟು ಯೆಲ್ಲೋ ಕಲರ್ ಬಂದಿತ್ತು, ಹಾಗಾಗಿ ಯೆಲ್ಲೋ ಕಲರ್ ಫುಡ್ ತೊಗೊಂಬಂದಿದ್ದಾಳೆ. ಲೇಸ್ ತಂದಿದ್ದಾಳೆ. ನೆಕ್ಸ್ಟ್ ಇವ್ರು ಆಲ್ರೆಡಿ ಪ್ರಿಪರೇಷನ್ ನಿಮಗೆಲ್ಲ ತೋರ್ಸೋಕೆ ಗಾಯ್ಸ್. ಸಮ್ ಬಿಸ್ಕಟ್ಸ್ ಎಲ್ಲ ಯೆಲ್ಲೋ ಕಲರ್. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡಿ ತಂದಿದೆಯಲ್ಲೇ. ನೆಕ್ಸ್ಟ್ ಅಷ್ಟೇ. ಓಕೆ ಗೈಸ್, ಇಷ್ಟು ನಮ್ಮದು. ಎಲ್ಲ ತೆಗೆದ್ಬಿಡು, ಹೋಗ್ಲಿ, ಎಲ್ಲ ತೆಗೆದ್ಬಿಡು. ನೆಕ್ಸ್ಟ್ ಬಂದ್ಬಿಟ್ಟು ಈರುಳ್ಳಿ ಪಕೋಡ ಮನೆಯಿಂದ ತಂದಿದ್ದಾಳೆ. ನೆಕ್ಸ್ಟ್ ನಿಂದು ತೋರಿಸು. ನಿಂದು ಯಾವ ಕಲರು? ನಂದು ಗ್ರೀನ್. ಇಲ್ಲ ಇನ್ನೊಂದು ಐತೆ ನೋಡಿ, ಇಲ್ಲಿ ಗ್ರೀನ್. ನಂದು ಹೋಮ್ ಮೇಡ್. ನೋಡಿ ಇವಳು ಯಾಕೆ ಗ್ರೀನ್ ತಂದೋಳೆ? ನಂದು ನೋಡಿ ಪಾಪಡ್ ಮತ್ತು ಈರುಳ್ಳಿ ಪಕೋಡ ಮನೆಯಿಂದ. ಇವಳು ಗ್ರೀನು, ಇವಳು ರೈನ್ಬೋ ಕಲರ್ ಬಂದಿತ್ತು ಗಾಯ್ಸ್. ಈಗ ನನ್ನ ಚಾಕೋಸ್, ಜೆಲ್ಲಿ, ಖಾರ ಬಾಕ್ಸ್ ತಂದಿದ್ದೆ. ಕಟಾಮಿಟಿ. ಇವನು ಮತ್ತೇನೇ ತಂದಿದ್ದೀಯಾ? ಹಾಂ, ಚಿತ್ರಾನ್ನ ತಂದಿದ್ದಾಳೆ. ಯೆಲ್ಲೋ ಕಲರ್ ಆಗಿರೋದ್ರಿಂದ ಯೆಲ್ಲೋ ಕಲರ್ ಚಿತ್ರಾನ್ನ ತಂದಿದ್ದಾಳೆ. ಈಗ ನಾನು ತೋರಿಸ್ತೀನಿ ಗಾಯ್ಸ್ ಏನೇನು ತಂದಿದ್ದೀನಿ. ನನ್ನ ಕಲರ್ ಬಂದುಬಿಟ್ಟು ರೆಡ್ ಕಲರ್ ಬಂದಿತ್ತು ಗಾಯ್ಸ್. ನಾನು ಪಾರ್ಲೆ ವೇಫರ್ಸ್ ತಂದಿದ್ದೀನಿ, ಮತ್ತು ಹೈಡ್ ಆ್ಯಂಡ್ ಸಿಕ್ ಅವ್ರದ್ದು ತಂದಿದ್ದೀನಿ. ಇದು ಆ್ಯಕ್ಚುಲಿ ಅವ್ರಿಗೆ ಯಾರೂ ಗೊತ್ತಿಲ್ಲ ನಾನು ತಂದಿರೋದು. ಮತ್ತು ಕೋಕಮ್ ಜ್ಯೂಸ್ ತೊಗೊಂಡ್ಬಂದಿದ್ದೀನಿ. ಬಟ್ ಇದು ಕೋಲ್ಡ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಮತ್ತು ಮನೆಯಿಂದ ಬ್ರೆಡ್ ಟೋಸ್ಟ್ ತೊಗೊಂಡ್ಬಂದಿದ್ದೀನಿ. ಪಿಜ್ಜಾನೇ ತೋರಿಸಿಲ್ಲ ಕಣೆ. ಹಾಂ, ಮೇನ್ ಬ್ರೆಡ್ ಟೋಸ್ಟ್ ತೊಗೊಂಡ್ಬಂದಿದ್ದೀನಿ. ವಾವ್ ಗಾಯ್ಸ್,
ಪಿಜ್ಜಾ ತಗೊಂಡ್ಬಂದಿದ್ದೀವಿ. ಇದೆಲ್ಲ ಕಾಣಂಗಿದ್ರಿ. ಇಷ್ಟೊಂದು ಸ್ನ್ಯಾಕ್ಸು ಇಷ್ಟೊಂದು ಐಟಮ್ಸ್ನ ನಾವು ಯಾವ ಥರ ತಿಂದ್ವಿ ಅಂತ ನೋಡಿ ಗಾಯ್ಸ್. ತುಂಬ ಕಷ್ಟಪಟ್ಟು ತಿಂದಿದ್ದೀವಿ ಗೈಸ್. ಪಿಜ್ಜಾ ಖಾಲಿ ಮಾಡಾಯಿತು, ಜ್ಯೂಸ್ ಕುಡಿತಾ ಇದ್ದೀವಿ. ನಮ್ಮ ಸಂಜನವರು ಒಂಚೂರು ಫುಡ್ನ ವೇಸ್ಟ್ ಮಾಡಬಾರ್ದು ಅಂತ ಬಾಕ್ಸಲ್ಲಿರೋವಂಥ ಸೀಸ್ನಿಂಗ್ಸ್, ಚಿಲ್ಲಿ ಫ್ಲೇಕ್ಸ್ ಎಲ್ಲದನ್ನು ಬಳ್ಕೊಂಡು ತಿಂತಾ ಇದ್ದಾರೆ. ಇದು ನಮ್ಮ ಸಂಜನ. ಚೆನ್ನಾಗಿತ್ತಲ್ಲ ಪಿಜ್ಜಾ? ಸ್ವಲ್ಪ ಖಾರ ಇತ್ತು ನನಗೆ. ನೀನು ಸ್ವೀಟ್ ತಿನ್ನೋದಲ್ವಾ, ಹಂಗಾಗಿ. ಚೀಸ್ ಬಸ್ ತೊಗೊಂಡಿದ್ರೆ ಹೊಟ್ಟೆನೇ ತುಂಬ. ಅನನ್ಯ ಯಾಕೋ ಎಂಜಾಯ್ ಮಾಡ್ತೀನಿ, ಅವಾಗಿಂದ ಸುಮ್ಮನೆ ಕೂತಿದ್ದಾಳೆ. ಗೈಸ್ ಮನೇಲಿ ಅಮ್ಮ ಬ್ರೆಡ್ ಟೋಸ್ಟ್ ಮಾಡ್ಕೊಂಡ್ಬಂದಿದ್ರು. ಅಮ್ಮ ಮಾಡಿದ ಬ್ರೆಡ್ ಟೋಸ್ಟ್. ನಿಖಿತಾ ತುಂಬ ಅನನ್ಯ ಸೈಲೆಂಟಾಗಿ ಕೂತಿದ್ದಾರೆ. ನಾವು ಯಾಕೊಟ್ಟು ಇಷ್ಟ ಆಗ್ತಿಲ್ಲ, ನಾವೂ ಸ್ವಲ್ಪ ಎಂಜಾಯ್ ಮಾಡ್ತಿದ್ದೀವಿ ಬ್ರೆಡ್ ಟೋಸ್ಟ್. ನಾನು ಸಂಜೆನ ಮಾತಾಡೋದ್ಕಿಂತ ಮಾತಾಡಿದ್ರೆ ಬರೀ ನಗಾಡೋದ್ರಲ್ಲೇ ಆಗ್ತಾ ಇದೆ. ಚಿತ್ರಾನ್ನ ಮುಗಿಸಿದ್ವಿ, ಆಮೇಲೆ ಬೋಂಡ ತಿಂದ್ವಿ, ಆಮೇಲೆ ಹಪ್ಪಳ ತಿಂದ್ವಿ, ಆಮೇಲೆ ಟೋಸ್ಟ್ ತಿಂದ್ವಿ. ಪಿಜ್ಜಾ ಮುಗೀತು. ಇವಾಗ ಹಾಲು ಇಲ್ದಾನೆ ಚಾಕೋಸ್ ತಿಂತಿದ್ದೀವಿ. ಚೆನ್ನಾಗಿ ಗೈಸ್. ಇವಾಗ ಸ್ವಲ್ಪ ತಿಂದಾಯಿತು, ಇನ್ನೂ ಸ್ವಲ್ಪ ಏನಲ್ಲ, ಸ್ವಲ್ಪ ಜಾಸ್ತಿನೇ ಇದೆ ಇನ್ನು. ನಾವು ತಿನ್ನೋ ಕ್ರೇಜಲ್ಲಿ ತಗೊಂಡ್ಬಿಟ್ವಿ, ತಿಂತೀವಿ ಅಂತ, ಬಟ್ ಆಗ್ತಾ ಇಲ್ಲ. ಇಲ್ಲಿ ಬೋರೆಲೆ 2 ರೌಂಡು ಟಾಯ್ ಟ್ರೈನ್ನ ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಹೋಗಿ ಬರ್ತೀವಿ. ಅಲ್ಲಿ ಚೆನ್ನಾಗಿರುತ್ತೆ, ತೋರಿಸ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತ. ಕ್ಲೈಮ್ಯಾಕ್ಸ್ ಕೊಡ್ತಾ ಇದ್ದಾರೆ. ಇವಾಗ ಪ್ಯಾಕಿಂಗ್ ಆಗ್ತಾ ಇದೆ. ಶೂಟಿಂಗ್ ಮಾಡಿದ್ವಿ, ಪಿಕ್ನಿಕ್ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀವಿ. ಇನ್ನು ಸಣ್ಣ ಇರೋಂಥ ಸ್ನ್ಯಾಕ್ಸ್ ಎಲ್ಲ ಇವಾಗ ಆಟ ಆಡಕ್ಕೆ ಹೋಗ್ತಿದ್ವಿ. ಫಸ್ಟ್ ತಿನ್ನೋದು ಅಲ್ವಾ, ಬರೀ ನಾವು ದುಡ್ಡಿನ ಲೆಕ್ಕಾಚಾರ ಹಾಕೋದ್ರಲ್ಲೇ ಆಯಿತು ನಮ್ಮ ಪಿಕ್ನಿಕ್ಕು. ಈ ಪಾರ್ಕ್ ಒಂದು ತುಂಬ ದೊಡ್ಡದಾಗಿದೆ. ಒಂದೊಂದು ಸೆಕ್ಷನಲ್ಲೂ ಒಂದೊಂದು ಥರ ಮಾಡಿದ್ದಾರೆ. ಒಂದು ಹತ್ರ ಜಿಮ್ ಮಾಡಿದ್ದಾರೆ, ಒಂದು ಹತ್ರ ಪ್ಲೇ ಏರಿಯಾ ಮಾಡಿದ್ದಾರೆ. ನಾವು ಆಲ್ರೆಡಿ ಅಲ್ಲಿ ಟೈಮ್ ಆಗಿರೋದ್ರಿಂದ ಅಲ್ಲೆಲ್ಲ ಹೋಗೋಕ್ಕೂ ಆಗಲಿಲ್ಲ, ಮತ್ತು ಟಾಯ್ ಟ್ರೈನಲ್ಲೂ ಕೂಡ ಹೋಗೋಕ್ಕಾಗಲಿಲ್ಲ. ಬೇಗ ಅರ್ಜೆಂಟಲ್ಲೇ ಬಂದುಬಿಟ್ವಿ. ಈ ಪಾರ್ಕ್ ಸ್ವಲ್ಪ ಹೈಟಲ್ಲಿದೆ, ಸ್ವಲ್ಪ ಗುಡ್ಡದ ಮೇಲೆ ಇರೋದ್ರಿಂದ ವ್ಯೂ ಒಂದು ತುಂಬ ಚೆನ್ನಾಗಿ ಕಾಣುತ್ತೆ. ನಾನಂತೂ ಎಲ್ಲೋದ್ರೂ ವ್ಯೂ ನೋಡ್ಕೊಂಡೇ ನಿಂತ್ಕೊಳ್ಬಿಡ್ತೀವಿ. ತುಂಬ ಚೆನ್ನಾಗಿದೆ ಗಾಯ್ಸ್. ಆಮೇಲೆ ಸಣ್ಣ ಮಕ್ಕಳಿಗೂ ಕೂಡ ಬೇರೆ ಥರದ್ದೇ ಪ್ಲೇ ಏರಿಯಾ ಮಾಡಿದ್ದಾರೆ. ಮತ್ತು ಇಲ್ಲ ಆಂಟಿರಂತೂ ತುಂಬ ಚೆನ್ನಾಗಿ ನಮಗಿಂತ ಚೆನ್ನಾಗಿ ಆಟ ಆಡ್ತಾಯಿದ್ರು. ಪಾರ್ಕಿಗೆ ಎಂಟ್ರಿ ಆದ ಕೂಡಲೇ ಈ ಥರದೊಂದು ನದಿ ಥರ ಸಿಗುತ್ತೆ, ಲೇಕ್ ಥರ, ಡ್ರ್ಯಾಗನ್ನು ಮತ್ತು ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ದಾರೆ. ಮತ್ತು ಸ್ಟಾರ್ಟಿಂಗೇ ನಿಮಗೆ ಟ್ರೈನ್ ಸಿಗ್ಬಿಡುತ್ತೆ. ಟ್ರೈನು ನಾವು ಹೋದಾಗ ಸ್ಟೂಡೆಂಟ್ಸ್ ಇದ್ದರು, ಸ್ಕೂಲ್ ಸ್ಟೂಡೆಂಟ್ಸ್, ಹಾಗಾಗಿ ನಮಗೆ ಹೋಗೋಕ್ಕಾಗಲಿಲ್ಲ. ಇದನ್ನು ನೋಡಿಕೊಂಡು ಬಂದ್ವಿ. ಚಿಕ್ಕಮಗಳೂರಿಂದ ಬಂದು ಬರೋಷ್ಟೊತ್ತಿಗೆ ಆಲ್ರೆಡಿ 5 ಗಂಟೆ ಆಗಿತ್ತು. ಆ್ಯಕ್ಚುಲಿ ನಾವು ಟಾಯ್ ಟ್ರೈನಲ್ಲಿ ಹೋಗೋಕ್ಕೆ ಆಗಲಿಲ್ಲ, ನಮಗೆ ಲೇಟ್ ಆಗಿತ್ತು ಅಂತ. ಆ್ಯಕ್ಚುಲಿ ಅಮ್ಮ ಬೇಗನೆ ಬಾ ಅಂತ ಹೇಳಿದರು. ಆಲ್ರೆಡಿ ನಾನು 2 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ, ಬಟ್ ಅಲ್ಲಿ 3 ಗಂಟೆ ಆದರೂ ನಾವು ಅಲ್ಲೇ ಇದ್ವಿ. ಹಾಗಾಗಿ ನಾನು ಬಂದೆ, ನನ್ನ ಫ್ರೆಂಡು ಕೂಡ ಸ್ವಲ್ಪ ಹೋಗಬೇಕಾಗಿತ್ತು, ಹಾಗಾಗಿ ಟ್ರೈನಲ್ಲೂ ಕೂಡ ಆಡಲಿಲ್ಲ. ಮತ್ತು ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಎಲ್ಲ ಮಾಡೋಕ್ಕೂ ಆಗಲಿಲ್ಲ ನಮಗೆ. ಇನ್ನೊಂದು ದಿನ ಬರೀ ರತ್ನಗಿರಿ ಬೋರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸುಮ್ಮನೆ ಇವತ್ತು ಬರೀ ಪಿಕ್ನಿಕ್ ಮಾಡೋ ಥರನೇ ಆಯಿತು, ಹೋಗಲ್ಲಿ ತಿನ್ಕೊಂಬರೋದೇ ಟೈಮ್ ಆಯಿತು ನಮಗೆ. ಆಮೇಲೆ ಇವತ್ತು ಹೊರಟಿದ್ದು ಕೂಡ ಸ್ವಲ್ಪ ಲೇಟ್ ಆಯಿತು ಅಂತ ಅನಿಸುತ್ತೆ. ಆದರೂ ಕೂಡ ಚೆನ್ನಾಗಿತ್ತು ನ್ಯೂ ಇಯರ್ನ ಈ ಥರ ಸ್ಪೆಂಡ್ ಮಾಡಿದ್ದು. ನೀವೆಲ್ಲ ಯಾವ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರಿ, ಟೈಮ್ನ ಯಾವ ಥರ ಸ್ಪೆಂಡ್ ಮಾಡಿದ್ರಿ, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಯಾವ ಥರ ನೀವು ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 2025ನ ಫಸ್ಟ್ ಡೇ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡಿದ್ದೀನಿ. ಮತ್ತು ಈ ವರ್ಷ ಹೇಳ್ಬೇಕಂತ ಅಂದರೆ ತುಂಬ ಬದಲಾವಣೆ ಮಾಡ್ಕೋಬೇಕು ಅಂತ ಇದ್ದೀನಿ ನನ್ನ ಲೈಫ್ ಸ್ಟೈಲಲ್ಲಿ. ಕೆಲವೊಂದು ನೀವು ನೋಡ್ತೀರಾ ಮುಂದಿನ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ. ಸ್ಟೇ ಟ್ಯೂನ್. ಆಮೇಲೆ ಈ ಸತಿ ರೆಸೊಲ್ಯೂಷನ್ಸ್ ಕೂಡ ಮಾಡ್ಕೊಂಡಿದ್ದೀನಿ ಸ್ವಲ್ಪ, ಅದನ್ನು ನೋಡ್ತೀರಾ ನೀವು ಹೇಳ್ದಂಗೆ ಮುಂದೆ. 2025 ಇಯರ್ನ ತುಂಬ ಪ್ರೊಡಕ್ಟಿವ್ ಆಗಿ, ಕ್ರಿಯೇಟಿವ್ ಆಗಿ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಚೆನ್ನಾಗಿ ಆಗುತ್ತೆ, ನನ್ನ ಅಂದ್ಕೊಂಡಿರೋ ಥರನೇ ಆ ದೇವ್ರ ದಯೆಯಿಂದ ಚೆನ್ನಾಗಾಗತ್ತೆ ಅಂತ. ಎಲ್ಲಿಂದ ಸ್ಟಾರ್ಟ್ ಆಗೋ ಎಲ್ಲಿಗೆ ಬಂದುಬಿಟ್ಟೆ ನಾನು. ಆಮೇಲೆ ಬಂದಿದ್ದೆ ಅಲ್ಲೇ 5 ಗಂಟೆ ಆಯಿತು. ಅವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟ್ಯೂಷನ್ ಕ್ಲಾಸ್ ತೊಗೊಳ್ತೀನಲ್ಲ, ಟ್ಯೂಷನ್ ಕ್ಲಾಸ್ ಎಲ್ಲ ಮುಗಿಸಾದ್ಮೇಲೆ ಇವಾಗ ಅವರೆಕಾಳು ಸಾರು ಮಾಡಿದ್ರು ಅಮ್ಮ. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಎಲ್ಲದರಲ್ಲೂ ಅವರೆಕಾಳು, ಉಪ್ಪಿಟ್ಟು, ಪಲಾವು, ರೈಸ್ ಬಾತು, ಆಮೇಲೆ ಪೊಂಗಲ್ಲು, ಎಲ್ಲದರಲ್ಲೂ ಅವರೆಕಾಳು ಸಾರು. ಇವಾಗ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಅದು ಸಿಪ್ಪೆ ತೆಗೆದು ಮಾಡ್ತಾರಲ್ಲ, ಈಚ್ಕವರೆ ಬೇಳೆ ಸಾಂಬಾರು ಅಂತ ಮಾಡಿದರು ಅಮ್ಮ. ತುಂಬಾ ಚೆನ್ನಾಗಿತ್ತು. ಊಟ ಮಾಡಿ ಇವಾಗ ಸ್ವಲ್ಪ ಬರ್ಕೊಳ್ಳೋದಿದೆ, ರೆಕಾರ್ಡ್ ಕಂಪ್ಲೀಟ್ ಮಾಡಬೇಕು. ನಾಳೆ ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗಬೇಕು. ಅದಕ್ಕೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕು. ನೋಡೋಣ, ಅದಾದರೆ ಲಾಗ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ವರ್ಷ ನಿಮಗೆ ಯಾವ ಥರದ ವೀಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಇಯರ್ ಆದರೂ 1K ಕಂಪ್ಲೀಟ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ.
ನೋಡೋಣ. ನನಗೆ ಟೈಮೇ ಸಿಗಲ್ಲ ಗೈಸ್. ಫಸ್ಟ್ ಡೇ ಎಲ್ಲ ಹಂಗೆ ಇರ್ತೀನಿ, ಒಂದು 2-3 ದಿನ ಚೆನ್ನಾಗಿ ಹಾಕ್ಬಿಟ್ರೆ ಮತ್ತು ನಂಗೆ ಆಮೇಲೆ ಟೈಮ್ ಸಿಗಲ್ಲ. ಸೆಮ್ ಸ್ಟಾರ್ಟ್ ಆಗಿಬಿಟ್ರು ಅಂದರೆ ಮುಗ್ದೇ ಹೋಯ್ತು, ನನಗೆ ಟೈಮೂ ಸಿಗಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲಿ ಎಡಿಟ್ ಮಾಡೋಕ್ಕಾಗಲಿ. ಹಾಗಾಗಿ ಇವತ್ತು ವೀಡಿಯೋ ಮಾಡಿದ್ನ ಬೇಗ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಸಾಕು, ಜಾಸ್ತಿ ಮಾತಾಯಿತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮುಂದೆ ಯಾವ ಥರದ ವೀಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಹ್ಯಾವ್ ಎ ನೈಸ್ ಡೇ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಬಾಯ್.